ಸೊ ಈಗ ರೋಗ ಲಕ್ಷಣಗಳು ಗ್ಯಾಸ್ಟ್ರಿಕ್ ಅಂದರೆ ಏನಾಗುತ್ತೆ ಡಾಕ್ಟ್ರೇ? ಹೊಟ್ಟೆ ಉರಿ, ಫಸ್ಟ್ ಅದನ್ನೇ ಹೇಳೋದವರು. ಯಾಕೋ ಹೊಟ್ಟೆ ಉರಿಯುತ್ತೆ ಡಾಕ್ಟ್ರೇ, ಎದೆ ಉರಿಯುತ್ತೆ ಡಾಕ್ಟ್ರೇ, ಉಳಿತ ಹೇಗೆ ಬರುತ್ತೆ ಡಾಕ್ಟ್ರೇ, ಹೊಟ್ಟೆ ನೋವು ಬರುತ್ತೆ ಡಾಕ್ಟ್ರೇ. ಇವು 3 ರೋಗ ಲಕ್ಷಣಗಳು. ಆಮೇಲೆ ಉಳಿತ ಹೇಗೆ ಬರ್ತದೆ, ತೇಗ್ ಬರ್ತಾನೆ ಇರ್ತದೆ, ಎದೆ ಉರಿಯುತ್ತೆ. ಅದ್ರ ಹಿಂದೆಗಡೆ ಉರಿ ಆದರೆ ಅದು ಯಾಕಾಗುತ್ತೆ ಅಂದರೆ ನಿಮ್ಮ ಜಠರದಲ್ಲಿರುವ ಆ್ಯಸಿಡ್ಡು ಮೇಲೆ ರಿವರ್ಸ್ ಬರುತ್ತೆ, ಅನ್ನನಾಳದಲ್ಲಿ ಅದನ್ನು ಸುಡ್ತಾ ಇರುತ್ತೆ. ಅವಾಗ ಪಕ್ಕದಲ್ಲೇ ಹಾರ್ಟ್ ಇರೋದ್ರಿಂದ ನಿಮಗೆಲ್ಲೋ ಹಾರ್ಟ್ ನೋವು ಬಂತು ಅಂತ ನೀವು ಹೆದರ್ಕೋತೀರಿ. ಬರೀ ಗ್ಯಾಸ್ಟ್ರಿಕ್ ಅಂತ ನೀವೇನಾದರೂ ಆಂಟಾಸಿಡ್ ಕುಡ್ಕೊಂಡು ಮನೆಗಿದ್ರೆ ಸತ್ತು ಬಿದ್ದಿರ್ತೀರಿ. ಅದಕ್ಕೆ ಭಾಳ ಕೇರ್ಫುಲ್ ಆಗಿರಿ. ಸೊ ಈಗ ರೋಗ ಲಕ್ಷಣಗಳು ಗ್ಯಾಸ್ಟ್ರಿಕ್ ಅಂದರೆ ಏನಾಗುತ್ತೆ ಡಾಕ್ಟ್ರೇ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಗಂಡಸರಿಂದ ಎಲ್ರಿಗೂ ಅಂದರೆ ಏನು ಗೊತ್ತಾ? ಹೊಟ್ಟೆ ಉರಿ, ಫಸ್ಟ್ ಅದನ್ನೇ ಹೇಳೋದವರು. ಯಾಕೋ ಹೊಟ್ಟೆ ಉರಿಯುತ್ತೆ ಡಾಕ್ಟ್ರೇ, ಎದೆ ಉರಿಯುತ್ತೆ ಡಾಕ್ಟ್ರೇ, ಉಳಿತ ಹೇಗೆ ಬರುತ್ತೆ ಡಾಕ್ಟ್ರೇ, ಹೊಟ್ಟೆ ನೋವು ಬರುತ್ತೆ ಡಾಕ್ಟ್ರೇ. ಇವು 3 ರೋಗ ಲಕ್ಷಣಗಳು. ನಿಮ್ಮ ಸ್ಟಮಕ್ ಇರೋದು ಒಕ್ಕಳದ ಮೇಲಿನ ಭಾಗದಲ್ಲಿ. ನಾವು ಅಪ್ಪರ್ ಅಬ್ಡಮನ್ ಅಂತೀವಿ, ಎಪಿಗ್ಯಾಸ್ಟ್ರಿಯಮ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಅದು ಮೆಡಿಕಲ್ ಸ್ಟೂಡೆಂಟ್ ಟೀಚ್ ಮಾಡೋಕ್ಕೆ ನಿಮಗಲ್ಲ. ಈ ಭಾಗದಲ್ಲಿ ಏನೋ ಒಂಥರ ನೋವು, ಹೊಟ್ಟೆ ಆಮೇಲೆ ಉಳಿತ ಹೇಗೆ ಬರ್ತದೆ, ತೇಗ್ ಬರ್ತಾನೆ ಇರ್ತದೆ, ಎದೆ ಉರಿಯುತ್ತೆ. ಎಷ್ಟೋ ಜನಕ್ಕೆ ಹೆಂಗೆ ಗಾಬರಿ ಆಗುತ್ತೆ ಅಂದರೆ ಎದೆ ಉರಿನ ನಮ್ಮ ಭಾಷೆಯಲ್ಲಿ ರೆಟ್ರೋಸ್ಟೆರ್ನಲ್ ಬರ್ನಿಂಗ್ ಅಂತೀವಿ. ಈ ಮೂಳೆನ ನಾವು ಸ್ಟೆರ್ನಮ್ ಅಂತೀವಿ. ಅದ್ರ ಹಿಂದೆಗಡೆ ಉರಿ ಆದರೆ ಅದು ಯಾಕಾಗುತ್ತೆ ಅಂದರೆ ನಿಮ್ಮ ಜಠರದಲ್ಲಿರುವ ಆ್ಯಸಿಡ್ಡು ಮೇಲೆ ರಿವರ್ಸ್ ಬರುತ್ತೆ. ಇದು ಅನ್ನನಾಳ ಇರುತ್ತೆ, ಈಸೋಫೇಗಸ್. ಅದಕ್ಕೆ ಈಸೋಫೆಜೈಟಿಸ್ ಅಂತೀವಿ ನಾವು. ಕೆಲವು ಸಮಯ ಅದು ಎಡಗಡೆಗೆ ಹೋದರೆ ನಿಮ್ಗೆ ಹಾರ್ಟ್ಗೆ ಹಾರ್ಟ್ ಅಟ್ಯಾಕ್ ಆಯ್ತೇನೋ ಅಂತ ಹೆದರ್ಕೊಂಡು ಅನೇಕ ಜನ ಜಯದೇವಾಗ ಹೋಗಿ ECG ಮಾಡಿಸ್ಕೊಂಬರ್ತಾರೆ. ಬಟ್ ನಾರ್ಮಲ್ಲೇ ಇರುತ್ತೆ. ಅದನ್ನು ಹಾರ್ಟ್ ಬರ್ನ್ ಅಂತೀವಿ ನಾವು. ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ಕೆಲವು ಮಿಸ್ನಾಮರ್ ಅಂತೀವಿ ನಾವು. ಹಾರ್ಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಹಾರ್ಟ್ ಬರ್ನ್ ಅಂತ ನಾವೇ ಹೇಳ್ತೀವಿ. ಹಾರ್ಟ್ ಏನು ಸುಟ್ಟೋಗ್ತಿರಲ್ಲ, ಆದರೆ ನಿಮ್ಮ ಜಠರದ ಆ್ಯಸಿಡ್ ಬಂದು ಅನ್ನನಾಳದಲ್ಲಿ ಅದನ್ನು ಸುಡ್ತಾ ಇರುತ್ತೆ. ಅವಾಗ ಪಕ್ಕದಲ್ಲೇ ಹಾರ್ಟ್ ಇರೋದ್ರಿಂದ ನಿಮಗೆಲ್ಲೋ ಹಾರ್ಟ್ ನೋವು ಬಂತು ಅಂತ ನೀವು ಹೆದರ್ಕೋತೀರಿ. ನಾನೂ ಕೂಡ ಭಾಳ ಸಾರಿ 40 ವರ್ಷ ಆದಮೇಲೆ ಬಂದವರಿಗೆ ನಾನು ಬರೀ ನಾನು ಗ್ಯಾಸ್ಟ್ರಿಕ್ ಸ್ಪೆಷಲಿಸ್ಟ್ ಆದರೂ ಒಂದು ECG ಮಾಡಿಸ್ತೀನಿ. ಯಾಕಂದರೆ 100ರಲ್ಲಿ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಐ ಶುಡ್ ನಾಟ್ ಮಿಸ್ ಇಟ್ ಅಂತ. ನಿಮ್ಗೆ ಯಾಕೆ ವಾರ್ನ್ ಮಾಡ್ತಿದ್ದೀನಿ ಅಂದರೆ ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೋಬೇಡಿ. ಎಷ್ಟೋ ಜನ ನಾವು ಹಿಂಗೂ ಸತ್ತಿರೋರು ನೋಡಿರ್ತೀವಿ. ಏನಿಲ್ಲ ಬಿಡಿ ಡಾಕ್ಟ್ರೇ, ಬರೀ ಗ್ಯಾಸ್ಟ್ರಿಕ್ ಅಂತ ನೀವೇನಾದರೂ ಆಂಟಾಸಿಡ್ ಕುಡ್ಕೊಂಡು ಮನೆಗಿದ್ರೆ ಸತ್ತು ಬಿದ್ದಿರ್ತೀರಿ. ಅದಕ್ಕೆ ಭಾಳ ಕೇರ್ಫುಲ್ ಆಗಿರಿ. ನಾನು ಮಾತನಾಡುವಾಗ ವಿಜ್ಞಾನದ ಜೊತೆಗೆ ಈ ರೀತಿಯ ಮಾತುಗಳನ್ನ ಯಾಕೆ ಆಡ್ತೀನಿ ಅಂದರೆ ನಿಮಗೆ ಒಂದು ಅರಿವು ಮೂಡಲಿ ಅಂತ, ಎಚ್ಚರ ಮೂಡಲಿ ಅಂತ. ಎಲ್ಲೋ ಇದುವರೆಗೂ ನನಗೆ ಕಣ್ಣಿಗೆ ಕಟ್ಟಿದಂಗಿದೆ. ವಸಂತ್ ಕುಮಾರ್ ಅಂತ ಒಬ್ಬ ಟೀಚರ್ 15 ವರ್ಷ 20 ವರ್ಷದ ಹಿಂದೆ ನನ್ನ ನರ್ಸಿಂಗ್ ಹೋಮ್ ಬರ್ತಾನೆ. ಸಂಜೆ 7 ಈಸ್ ಎ ಟೀಚರ್. ಸೀದಾ ಸ್ಕೂಲಿಂದ ಬರ್ತಾನೆ. ಹೊಟ್ಟೆ ನೋವು, ಎದೆ ನೋವು ಅಂತ ಬಂದಾಗೆ ಅವ್ನು ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ನನ್ನ ಅನುಭವದಲ್ಲಿ ಪಲ್ಸ್ ನೋಡ್ತೀನಿ, ಅವನು ಹೊಟ್ಟೆ ಮುಟ್ಟಿ ನೋಡ್ತೀನಿ, ಯಾಕೋ ಅನುಮಾನ ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ. ಅವ್ನು ಹೇಳಿದ್ರೆ ನನ್ನ ಮಾತು ಕೇಳೋಲ್ಲ. ಅಯ್ಯೋ ನಾನು ರೆಗ್ಯುಲರ್ ಇಲ್ಲ ಡಾಕ್ಟ್ರೆ, ಎಷ್ಟು ಸಾರಿ ಬಂದಿದ್ದೀನಿ, ಗ್ಯಾಸ್ಟ್ರಿಕ್ ಅಲ್ವಾ, ಒಂದು ಇಂಜೆಕ್ಷನ್ ಹಾಕ್ಕೊಡಿ, ನಾನು ನೈಟ್ ಇಲ್ಲೇ ಇರ್ತೀನಿ, ಬೆಳಗ್ಗೆ ನಾನು ಆಮೇಲೆ ಬೇಕಾದ್ರೆ ಚೆಕಪ್ ಮಾಡಿಸ್ಕೊಳ್ತೀನಿ. ಯಾಕಂದ್ರೆ ನನ್ನ ಸರ್ಜಿಕಲ್ ನರ್ಸಿಂಗ್ ಹೋಮ್, ನನ್ನ ಹತ್ರ ECG ಅವೆಲ್ಲ ಇರೋಲ್ಲ, ನಾನು ಬೇರೆ ಫಿಸಿಷಿಯನ್ ಡಿಪೆಂಡ್. ಅಲ್ಲಿ ಮಾರ್ನಿಂಗ್ ಬಂದು ನೋಡ್ತೀನಿ, ಆಲ್ರೆಡಿ ಈಸ್ ಇನ್ ಶಾಕ್, ಕಳಿಸ್ತೀನಿ. ಕಾವೇರಿ ಡಯಾಗ್ನೋಸ್ಟಿಕ್ ECG ಮಾಡಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಅವನು ರಾಮಯ್ಯಗೆ ಹೋಗೋಷ್ಟೊತ್ತಿಗೆ ಸತ್ತೋಗ್ತಾನೆ. ಇದನ್ನು ಯಾಕೆ ಈ ಎಕ್ಸಾಂಪಲ್ ಕೊಡ್ತೀವಿ ಅಂದರೆ ನಿಮಗೆ ಅದರ ಸೀರಿಯಸ್ನೆಸ್ ಇರಲಿ ಅಂತ. ನಾನು ಯಾರಿಗೂ ಹೆದರಿಸ್ತಾ ಇಲ್ಲ. ಗ್ಯಾಸ್ಟ್ರಿಕ್ ಆದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋಲ್ಲ. ಆದರೆ ಹಾರ್ಟ್ ಅಟ್ಯಾಕ್ ಆದವರು ಗ್ಯಾಸ್ಟ್ರಿಕ್ ಅಂದ್ಕೊಂಡು ನೀವು ಟ್ರೀಟ್ಮೆಂಟ್ ತೊಗೊಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದನ್ನು ವಾರ್ನ್ ಮಾಡ್ತೀನಿ.